ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ತುಂಬ ಜನಕ್ಕೆ ಈ ಥರ ಸಿಂಪಲ್ಲಾಗಿ ತಮ್ಮ ಕ್ರೋಮಲ್ಲಿರುವಂಥ YT ಡ್ಯಾಶ್ಬೋರ್ಡ್ನ ಓಪನ್ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಎರರ್ ಬರ್ತಿದೆ ಇವಾಗ. ಇಲ್ಲಿ ನೋಡ್ರಿ, ನಾನು ಸಿಂಪಲ್ಲಾಗಿ ಒಂದೇ ಕ್ಲಿಕ್ ಮೇಲೆ ಕೊಟ್ಟಿದ್ದೀನಿ. ಇವಾಗ ಡೈರೆಕ್ಟಾಗಿ ನನ್ನ ಒಂದು ಚಾನಲ್ ಡ್ಯಾಶ್ಬೋರ್ಡು ಓಪನ್ ಆಗ್ತಿದೆ. ಈ ರೀತಿಯಾಗಿ ನೀವು ಹೇಗೆ ನಿಮ್ಮ ಒಂದು ಚಾನಲ್ ಡ್ಯಾಶ್ಬೋರ್ಡ್ನ ಓಪನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ, ಕ್ರೋಮಲ್ಲಿ ನೀವು ಈ ಒಂದು ಅಡ್ರೆಸ್ನ ವೆಬ್ಸೈಟ್ನ ಓಪನ್ ಮಾಡ್ಬೇಕಂದ್ರೆ ಚಾನಲ್ ಡ್ಯಾಶ್ಬೋರ್ಡ್ ಅಥವಾ www.studio.youtube.com ಅಂತ ಏನಿದೆ ಅದನ್ನು ಸರ್ಚ್ ಮಾಡಿ. ಈ ರೀತಿಯಾಗಿ ಸರ್ಚ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ, ನಿಮಗೆ ಸುಮಾರು ಜನಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ. ನೀವು ಯಾವಾಗ ಲಾಗಿನ್ ಆಗ್ತೀರಾ ನಿಮ್ಮ ಒಂದು ಕ್ರೋಮ್ಗೆ, ಈ ಥರ ಪ್ರಾಬ್ಲಮ್ ಬರುತ್ತೆ. ಈ ಥರ ಪ್ರಾಬ್ಲಮ್ ಬಂದಾಗ ನೀವೇನು ಮಾಡಬೇಕು ಅಂದರೆ ಸ್ವಿಚ್ ಅಕೌಂಟ್ ಮೇಲೆ ಕೊಡಬೇಕು. ಸ್ವಿಚ್ ಅಕೌಂಟ್ ಮೇಲೆ ಕೊಟ್ಟಿದ ತಕ್ಷಣ ಇಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿರುವಂಥ ಜಿಮೇಲ್ಗಳೆಲ್ಲ ಓಪನ್ ಆಗ್ತವೆ. ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಂದು ಸಲ ಡೈರೆಕ್ಟಾಗಿ ಓಪನ್ ಆಗುತ್ತೆ, ಕೆಲವೊಂದು ಸಲ ಈ ಥರ ಪ್ರಾಬ್ಲಮ್ ಬರುತ್ತೆ. ಇಲ್ಲಿ ನೋಡಿ, ನಾನು ಹಾಕ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ, ಈ ಥರ ಪ್ರಾಬ್ಲಮ್ ಬರುತ್ತೆ. ಈ ಥರ ಪ್ರಾಬ್ಲಮ್ ಬಂದಾಗ ನೀವೇನು ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಮೊದಲನೇ ಆಪ್ಷನ್ ನಿಮಗೆ ಕಾಣಿಸ್ತಿದೆಯಾ, ಚಾನಲ್ ಸ್ಟೇಟಸ್ ಆ್ಯಂಡ್ ಫ್ಯೂಚರ್ಸ್ ಅಂತ ಏನಿದೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ, ಚಾನಲ್ ಸ್ಟೇಟಸ್ ಆ್ಯಂಡ್ ಫ್ಯೂಚರ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಒಂದು YT ಡ್ಯಾಶ್ಬೋರ್ಡ್ ಏನಿದೆ ನಿಮ್ಮ ಒಂದು ಚಾನಲಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನನ್ನ ಒಂದು ಚಾನಲ್ ಇಲ್ಲಿ ಓಪನ್ ಆಯಿತು. ಅಂದರೆ ಕ್ರೋಮಲ್ಲಿ ನನ್ನ ಒಂದು ಚಾನಲ್ ಲಾಗಿನ್ ಆಗಿದೆ. ಇವಾಗ ನೀವು ಡೈರೆಕ್ಟಾಗಿ ನಂತರ ಫಸ್ಟಿಗೆ ಓಪನ್ ಮಾಡಿದ್ನಲ್ಲ ಆ ಥರ ಓಪನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ನೀವು ಅಂದರೆ, ಇಲ್ಲಿ ಮೂಲೆಯಲ್ಲಿ ಕಾಣ್ತಿರೋಂಥ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರತಿಯೊಬ್ಬರ ಮೊಬೈಲಲ್ಲೂ ಇರುತ್ತೆ ಈ ಒಂದು 3 ಡಾಟ್ಸು. ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟೊಂದು ಆಪ್ಷನ್ ಬರುತ್ತೆ. ನ್ಯೂ ಟ್ಯಾಬ್, ನ್ಯೂ ಎಕನಾಮಿಕ್ ಮೆಥಡ್ ಅಂತ ಹೇಳಿ, ಇಲ್ಲಿ ಶೇರು, ಫೈಂಡ್ ಇನ್ ಪೇಜ್, ಟ್ರಾನ್ಸ್ಲೇಟ್. ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ರಿ, ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಈ ಚಾನಲ್ ಲಿಂಕ್ ಏನಾಗುತ್ತೆ ನಿಮ್ಮ ಮೊಬೈಲಲ್ಲಿ ಕೂತ್ಕೊಂಡ್ಬಿಡುತ್ತೆ. ನೀವು ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತೀರಲ್ಲ, ನಾರ್ಮಲ್ ಆ್ಯಪ್ಗಳು, ಆ ರೀತಿಯಾಗಿ. ಇಲ್ಲಿ ನೋಡ್ರಿ, ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕೊಟ್ಟಿದ ತಕ್ಷಣ ಈ ಥರ ಚಾನಲ್ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಬೇಕಿದ್ದರೆ ನೀವು ಈ ನಿಮ್ಮ ಒಂದು ನೇಮ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಬೇಕಿದ್ದರೆ ಏನು ಬೇಕಾದರೂ ಹಾಕೋಬಹುದು. ನಿಮ್ಮ ಒಂದಿಷ್ಟು ಪ್ರಕಾರ ಬೇಕಿದ್ದರೆ ಖಡಕ್ ಮಂದಿ ಅಂತ ನನ್ನ ಚಾನಲ್ ನೇಮ್ ಇದೆಯಲ್ಲ, ನಾನು ಬೇಕಾದ್ರೆ ಹಾಕೋಬೋದು, ಇಲ್ಲಾಂದರೆ ಇಷ್ಟ ನಿಮ್ಮ ಒಂದಿಷ್ಟು ಪ್ರಕಾರ ಈ ಆ್ಯಪ್ ನೇಮ್ನ ನೀವು ಏನು ಬೇಕಾದರೂ ಚೇಂಜ್ ಮಾಡ್ಕೊಳ್ರಿ. ನಾನು ಇವಾಗ ಇಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ ನೋಡ್ರಿ, ಖಡಕ್ ಮಂದಿ ಡ್ಯಾಶ್ಬೋರ್ಡ್ ಅಂತ ಬೇಕಿದ್ರು. ಇಲ್ಲಿ ನೋಡಿ, ನೀವು ಏನು ಬೇಕಿದ್ದರೂ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಈ ರೀತಿಯಾಗಿ ಆ್ಯಡ್ ಅಂತ ಕೊಟ್ಟರೆ ಚೇಂಜ್ ಮಾಡಿಕೊಂಡು ನೇಮು ಡೈರೆಕ್ಟಾಗಿ ಈಗ ನಾನು ಸೇವ್ ಮಾಡಿರೋಂಥ ಖಡಕ್ ಅಂತ ಏನು ಸೇವ್ ಮಾಡಿದ್ದೀನಿ ಅದು ಇಲ್ಲಿ ಬಂದಿದೆ ನೋಡಿ, ಖಡಕ್ ಯೂಟ್ಯೂಬ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಇಲ್ಲಿಗೆ ಬಂದುಬಿಡುತ್ತೆ. ಈ ರೀತಿಯಾಗಿ ಡೈರೆಕ್ಟಾಗಿ ನೀವು ನಿಮ್ಮ ಒಂದು ಚಾನಲ್ ಲಿಂಕ್ನ ಹೋಮ್ ಸ್ಕ್ರೀನ್ಗೆ ಹಾಕ್ಕೊಂಡು ತುಂಬ ಈಸಿಯಾಗಿ ನಿಮ್ಮ ಒಂದು ಚಾನಲ್ ಲಿಂಕ್ನ ಓಪನ್ ಮಾಡ್ಕೋಬಹುದು. ನೋಡಿದ್ರಲ್ಲ, ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.